ನಾನು ಮಾದೇವಪ್ಪಾಜಿ ಅವ್ರ ಮನೆಗೆ ಹೋಗಿ ಬರ್ತೀನಿ, ನಾನು ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಹೋಗಿ ಬರ್ತೀನಿ. ನಾನು ಹೋಗಿ ಬಂದ ತಕ್ಷಣ ಇದನ್ನೇ ಚರ್ಚೆ ಮಾಡಿದೀವಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವರು ಹೋಮ್ ಮಿನಿಸ್ಟ್ರು, ನಮ್ಮ ರಾಜ್ಯದ ಹೋಮ್ ಮಿನಿಸ್ಟ್ರು, ಇವರು ನಮ್ಮ ರಾಜ್ಯದ PWD ಮಿನಿಸ್ಟ್ರು. ಅವರೇನಾದ್ರೂ ತಮ್ಮ ಕ್ಷೇತ್ರದ ಕೆಲಸಕ್ಕೆ ಅನುದಾನಕ್ಕೂ ಅವ್ರಿಗೆ ಮನೆಗೆ ಭೇಟಿ ಕೊಟ್ಟಿರ್ತಾರೆ, ಅಥವಾ ನಾವು ಭೇಟಿ ಕೊಟ್ಟಂತ ವಿಷಯಗಳು ಬೇರೆ ಆಗಿರ್ತವೆ. ಅದಕ್ಕೆ ನೀವು ಬೇರೆ ಬೇರೆ ಬಣ್ಣ ಹಚ್ಚೋದು ಸರಿ. ಚಿತ್ರದುರ್ಗದಲ್ಲಿ ಬಾಲ್ಯ ವಿವಾಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ಇಲಾಖೆ ಮೌನ ವಹಿಸಿದೆ ಅನ್ನೋ ಆರೋಪಗಳು ಕೂಡ ಇದೆ. ನಮ್ಮ ಇಲಾಖೆ ಎಲ್ಲ ರೀತಿ ಆದಂತ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಮೊನ್ನೆ ತಾನೇ ಕ್ಯಾಬಿನೆಟ್ ನಲ್ಲಿ ಈ ವಿಷಯವಾಗಿ ಒಂದು ಅಮೆಂಡ್ಮೆಂಟ್ ಅನ್ನ ನಾವು ಉಳಿದ 9 ಇಲಾಖೆಗಳನ್ನ ಒಳಗೊಂಡು ಒಂದು ಅಮೆಂಡ್ಮೆಂಟ್ ಅನ್ನ ನಾವು ಮಾಡಿದೀವಿ. ಬರೀ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಷ್ಟೇ ಅಲ್ಲ, ಕಾನೂನು ಇಲಾಖೆ, ಹೋಮ್ ಇಲಾಖೆ, ನಮ್ಮ RDPR ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಇನ್ನೂ ಈ ರೀತಿ 9 ಇಲಾಖೆಗಳನ್ನ ಸೇರ್ಕೊಂಡು ಬಾಲ್ಯ ವಿವಾಹವನ್ನ ತಡೆಗಟ್ಟಲಿಕ್ಕೆ ಕಾನೂನು ಇಲ್ಲ. ನಾನು ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ನಾನು ಬರ್ಬೇಕಾದ್ರೆ ನೋಡಿದೆ. ಎಲ್ಲರೂ ಹಿರಿಯರಿದ್ದಾರೆ. ನಾನು ತುಂಬಾ ಬಾರಿ ಸಚಿವ ಆಗಿ ಕೆಲಸ ಮಾಡಿದ್ದೀನಿ. ಉಳಿದಿರೋದು CM ಸ್ಥಾನ ಅಷ್ಟೇ ಅಂತ. ನೋಡಿ, ಮೊನ್ನೆ ನಾವು ರಾಜ್ಯಪಾಲರ ಭವನಕ್ಕೆ ಎಲ್ಲಾ ಕ್ಯಾಬಿನೆಟ್ ಮಂತ್ರಿಗಳು, ಎಲ್ಲಾ 136 ಶಾಸಕರು, ಎಲ್ಲ ಮುಖಂಡರ ಒಟ್ಟಿಗೆ ನಾವು ರಾಜ್ಯಪಾಲರಿಗೆ ಹೋಗಿ ನಾವು ಒಂದು ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದೀವಿ. ಪ್ರಾಸಿಕ್ಯೂಷನ್ಗೆ ಮನವಿ ಮಾಡಿದ್ವಿ. ನಿರಾಣಿ ಅವರ ಮೇಲೆ, ಶಶಿಕಲಾ ಜೊಲ್ಲೆ ಅವರ ಮೇಲೆ, ಜನಾರ್ದನ್ ರೆಡ್ಡಿ ಅವರ ಮೇಲೆ, ಕುಮಾರಸ್ವಾಮಿ ಅವರ ಮೇಲೆ. ಯಾಕಂದ್ರೆ ನಿಷ್ಪಕ್ಷಪಾತವಾಗಿ ತನಿಖೆಯಾಗಿ, ಆ ತನಿಖೆ ಆದಮೇಲೆ ಲೋಕಾಯುಕ್ತ ಆಗಿರ್ಬೋದು, SIT ಇರಬಹುದು, ಎಲ್ಲ ತನಿಖೆಗಳ ಆದಮೇಲೆ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಕೊಡಿ ಅಂತ ಲೋಕಾಯುಕ್ತರು ಕೇಳಿದಂತ ಆ 4 ಕೇಸ್ಗಳಿಗೆ ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ನಾವು ಮನವಿ ಮಾಡಿದ್ವಿ. ಇವತ್ತು ವ್ಯತಿರಿಕ್ತವಾದ ತೀರ್ಪು ಬಂದ್ರೆ ಕಾಂಗ್ರೆಸ್ನ ಮುಂದಿನ ನಡೆ ಏನಾಗಿದೆ? ಅದನ್ನೇ ನಮ್ಮ ಮುಖಂಡರು ಎಲ್ಲರೂ ಸೇರ್ಕೊಂಡು ತೀರ್ಮಾನ ಮಾಡ್ತಾರೆ. ನಮ್ಮ ನಡೆ ಕಾನೂನು ಹೋರಾಟ ಮಾಡ್ತೀವಿ. ಯಾಕಂತಂದ್ರೆ ಇದು ಕುತಂತ್ರದಿಂದ ಮಾಡ್ತಾ ಇರೋದು. ಸ್ಥಿರವಾದಂತ ಸರ್ಕಾರವನ್ನ ಕುತಂತ್ರ ಮಾಡಿ ಏನಾದ್ರೂ ಮಾಡಿ ಅಸ್ಥಿರ ಮಾಡ್ಬೇಕು ಅಂತ ಅವ್ರು ಮಾಡ್ತಾ ಇದ್ದಾರೆ. 7 ಕೋಟಿ ಜನಸಂಖ್ಯೆಗೆ ಗೊತ್ತಿದೆ ಸಿದ್ದರಾಮಯ್ಯನವರು ಯಾವ ರೀತಿ ಕೆಲಸ ಮಾಡಿದ್ದಾರೆ. ಪ್ರಾಮಾಣಿಕ, ದಕ್ಷ ಒಬ್ಬ ಮುಖ್ಯಮಂತ್ರಿ. ಅವರ ಮುಖಕ್ಕೆ ಮಸಿಯನ್ನ ಬೆಳಿಲಿಕ್ಕೆ ಇದೊಂದು ಕುತಂತ್ರ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಕುತಂತ್ರ ಅವರು ಮಾಡಿದ್ರೆ ರಾಜಕೀಯವಾಗಿ ನಾವು ಕೂಡ ಒಂದು ಕಾರಣ, ಇಲಾಖೆ ಆಗ್ಲಿ ಸರ್ಕಾರ ಆಗ್ಲಿ ಕೈ ಕಟ್ಕೊಂಡು ಕೂತ್ಕೊಳ್ಳೋದಿಲ್ಲ, ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಿಲ್ಲ. ನಾವು ಕಾನೂನನ್ನು ಮಾಡ್ತೀವಿ. ಆದ್ರೆ ಜನ ಕೂಡ ಸ್ವಲ್ಪ ಇದನ್ನ ಅಂದ್ರೆ ಏನ್ ಹೇಳ್ತಾರೆ, ಒಂದು ಮೂಢನಂಬಿಕೆ ಅಂತ ಹೇಳ್ಬೋದು, ಇನ್ನೊಂದೇನೋ ಒತ್ತಡ ಅಂತ ಹೇಳ್ಬೋದು. ಅದಕ್ಕೆ ನಾವು ಹುಡುಗರನ್ನ ಎಜುಕೇಟ್ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಹೌದು, ನನಗೆ ಅದ್ರ ಬಗ್ಗೆ ನನ್ನ ಗಮನಕ್ಕೆ ಅದ್ರ ಬಂದಿದೆ. ಇವತ್ತು ರಿವ್ಯೂ ಮೀಟಿಂಗ್ ನಲ್ಲೂ ಕೂಡ ಮೊನ್ನೆ ಕ್ಯಾಬಿನೆಟ್ ಆದಂತ ವಿಷಯವನ್ನು ನಾವು ಚರ್ಚೆ ಮಾಡಿದ್ದೀವಿ. ಎಲ್ಲ ಶಾಸಕರಿಗೆ 50 ಕೋಟಿ ಅನುದಾನ ಈಗಾಗಲೇ PWD ಇಂದ 25 ಕೋಟಿ, ಮಾನ್ಯ ಮುಖ್ಯಮಂತ್ರಿಗಳ ಇದರಿಂದ 25 ಕೋಟಿ ಕಳೆದ 4 ತಿಂಗಳಲ್ಲಿ ಬಂದಿದೆ ಎಲ್ಲ ಶಾಸಕರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.